ಈಗ ಮಾತಾಡ್ತಾ ಹೇಳ್ತಾ ಇದ್ರೆ ಈ ಸೆಲ್ಫಿ ಸಿಕ್ಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಇನ್ ಕೇಸ್ ದರ್ಶನ್ ಅವರನ್ನ ಇದುವರೆಗೂ ಭೇಟಿ ಆಗಿಲ್ಲ ಅಂತಾನು ಕೂಡ ಹೇಳಿದ್ರಿ. ಇನ್ ಕೇಸ್ ಏನಾದ್ರು ಮುಂದಿನ ದಿನಗಳಲ್ಲಿ ಸಿಕ್ಕಿದ್ರೆ ಆ ಒಂದು ಎಕ್ಸೈಟ್ಮೆಂಟ್ ಹೆಂಗಿರುತ್ತೆ ಅಂತ? ಐ ವಿಲ್ ಬಿ ವೆರಿ ಹ್ಯಾಪಿ. ನಾನು ಇವಾಗ ಆಕ್ಚುಲಿ ಈ ವರ್ಷ ನಾನು ಹಂಗೆ ವಿಶ್ ಮಾಡಿದ್ದೆ ಬಾಸ್ಗೆ. ಅವ್ರ ಫೋಟೋ ಹಾಕ್ಬಿಟ್ಟು ನಾನು ಪ್ರತಿ ವರ್ಷನೂ ಇನ್ಸ್ಟಾಗ್ರಾಮ್ ಅಲ್ಲಿ ವಿಶ್ ಮಾಡ್ತೀನಿ. ಈ ಸರಿ ನೆಕ್ಸ್ಟ್ ವರ್ಷ ಬರ್ಡೇಗೆ ನಿಮ್ ಜೊತೆಗಿರೋ ಫೋಟೋ ಹಾಕಿ ವಿಶ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂತ. ಅದ್ ಕನ್ಸ್ ಕಾಣಕ್ ತುಂಬಾ ದೊಡ್ಡದು ಅದು. ಅಷ್ಟೊಂದು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟಿದೀನಿ ಅನ್ಸುತ್ತೆ. ಅದು ಆಕ್ಚುಲಿ ನನಗೆ ಮೊನ್ನೆ ಒಂದು ಅಪರ್ಚುನಿಟಿ ಇತ್ತು ಅಲ್ಲಿ ಶೂಟಿಂಗ್ ಹತ್ರ ಹೋಗಿ ಮಾತಾಡ್ಸ್ಕೊ ಬರೋದು. ಬಟ್ ನನಗೆ ಹಂಗ ಇಷ್ಟ ಇಲ್ಲ. ನನ್ ಬಾಸ್ ಹತ್ರ ಮಾತಾಡ್ಸಕ್ ಹೋದಾಗ ಬಾಸ್ಗೆ ನನ್ ನೆನ್ಪಿರ್ಬೇಕು. ನೆಕ್ಸ್ಟ್ ಟೈಮ್ ಹೋದಾಗ ಗಗನ ಅಲ್ವಾ ನೀನು ಅನ್ಬೇಕು. ಸೊ ಅಷ್ಟ್ ಬೆಳೆದ್ಮೇಲೆ ಹೋಗಕ್ ಇಷ್ಟ ಇದೆ ನನಗೆ ಬಾಸ್ ಹತ್ರ. ಆಡಿಯನ್ಸ್ ಆಗಿರ್ಬೋದು, ನಿಮ್ಮ ಫಾಲೋವರ್ಸ್ಗೆ ಏನ್ ಹೇಳ್ತೀರಾ ಅಂತ? ಆಡಿಯನ್ಸ್ಗೆ ನಂದು ರಾಜ್ಕುಮಾರಿ ಸೀರಿಯಲ್ ಬಗ್ಗೆ ಹೇಳೋದಾದ್ರೆ, ಹೊಸ ಹೆಜ್ಜೆ ಇಟ್ಟಿದ್ದೀನಿ. ನಿಮ್ಮನೆ ಮಗಳು ಇಷ್ಟು ದಿನ ಬೆಳೆಸಿದೀರಾ. ಇನ್ ಮುಂದೆನೂ ಹೀಗೆ ಸಪೋರ್ಟ್ ಮಾಡಿ. ರಾಜ್ಕುಮಾರಿ ಅನ್ನೋ ಸೀರಿಯಲ್, ನಂದು ಲಡ್ಡು ಅನ್ನೋ ಕ್ಯಾರೆಕ್ಟರ್ನ ಅಷ್ಟೇ ಪ್ರೋತ್ಸಾಹಿಸಿ. ಪ್ರತಿದಿನ ರಾತ್ರಿ 7 ಗಂಟೆಗೆ ಜೀ ಪವರ್ ಅನ್ನೋ ಹೊಸ ಚಾನೆಲ್ ಅಲ್ಲಿ ಬರ್ತಾ ಇದ್ದೀನಿ. ಸಿಹಿ ಹಂಚ್ತಾ ಬರ್ತೀನಿ ನಿಮ್ಮನೆಗೆಲ್ಲ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ದರ್ಶನ್ ಅವ್ರದ್ದು ಯಾವ್ದಾದ್ರು ಒಂದು ಡೈಲಾಗ್ ಅಥವಾ ಸಾಂಗ್ ಹೇಳೋದಾದ್ರೆ? ಆಕ್ಚುಲಿ ಯಾವ್ದು ನೆನಪಾಗ್ತಾ ಇಲ್ಲ ಇವಾಗ ನನಗೆ. ಅದೇ ದಾಸ ಕೊಟ್ರೆ ವರ ಇಟ್ರೆ ಶಾಪ ಅಂತ ಹೇಳ್ಬೋದು. ಸೊ ಇವಾಗ ನೆಕ್ಸ್ಟ್ ನಮ್ ಬಾಸ್ ಲೈಫ್ ಅಲ್ಲಿ ಎಲ್ಲ ವರಾಗೆ ಬರ್ಲಿ, ಇನ್ ಮುಂದೆ ಯಾವ ಶಾಪನೂ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.